ಇವಾಗ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ವಾಟ್ ಈಸ್ ಲವ್? Showing care and affection to the loved ones. ದೇವರಾಣೆ ನಮ್ಮ ಮನೆಯ ಲೈಟ್ ಹಾಕೋಡಿ ಏನಾದರೂ ಒಂದು ವರ್ಡ್ ಹೇಳ್ರಿ. Trust. ನನ್ನ ಫೋನ್ ಪೇ ಇಲ್ಲ ಬ್ರೋ, ನಮ್ದು ATM ಅಂದ್ರೆ ನಮ್ಮ ಸುಶಾಂತ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಓಕೆ, ಈಗ ಇನ್ನೊಂದು ಕ್ವಶನ್. ಮ್ಯಾಥಮೆಟಿಕ್ಸ್ ಬುಕ್ ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ, ಅದು ಫುಲ್ ಸ್ಯಾಡ್ ಒಳಗಿರ್ತೈತಿ, ಯಾಕೆ? ಮ್ಯಾಥಮೆಟಿಕ್ಸ್ ಬುಕ್ ಯಾಕ್ರೆ ಯಾವ್ದು ಮ್ಯಾಥ್ಸ್ ಪೀರಿಯಡ್ ಇರೋಲ್ಲ. ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನ ಕಾಂಟ್ಯಾಕ್ಟ್ ಒಳಗೆ ಏನಂತ ಸೇವ್ ಮಾಡ್ಕೊಂಡಿರಿ? Nancy Nightingale, Rosie Raymond, discount sale, ಕೆಂಪಿ ಕೋಣನ್ಕುಂಟೆ. ರಸಿಕರ ರಾಜ. ಯಾರ್ರಿ ಅದು ರಸಿಕರ ರಾಜ? ಹುಡುಗಿರಿಗೆ ನಾನೇ ರಾಜ ರಾಜ ನಾನು. ₹1,00,00,000 ತಗೊಂಡು ನೀವೇನು ಮಾಡ್ತೀರಿ? ಯಾರಿಗೆ ಹೇಳಕ್ಕೋಂಗಿಲ್ಲ, ನಾವೇ ಎತ್ಕೊಂಡು ಹೋಗ್ಬಿಡ್ತೀವಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು BUB ಒಳಗೆ ಬಂದನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಹೊರಗೆ ಬಂದಾರೆ. ಬರ್ರಿ ಅವ್ರಿಗೆಲ್ಲ ಫನ್ನಿ ಕ್ವಶನ್ಸ್ ಕೇಳಂತ. ಲೆಟ್ಸ್ ಗೋ ಗೈಸ್. ಸರ್, ಈಗ ನಿಮ್ಮ ಹೆಸರು? ಓಂಕಾರ್. ಓಂಕಾರ್. ಇವಾಗ ಏನು ಮಾಡ್ತಾ ಇರೋದು ನೀವು? ಬಿ ಇಂಜಿನಿಯರಿಂಗ್ 3rd ಇಯರ್. ಓ ಹೌದಾ, ಏನು ಪ್ರಾಪರ್ ಹುಬ್ಳಿನಾ? ಇಲ್ಲ ನಮ್ಮ ಜಮಖಂಡಿ, ಬಾಗಲಕೋಟೆ ಡಿಸ್ಟಿಕ್. ಓಕೆ, ನಿಮ್ಗೆ ಈಗ ಒಂದು ಕ್ವಶನ್. ಸ್ಕೂಲ್ ಲೈಫ್ಗೂ ಮತ್ತು ಕಾಲೇಜ್ ಲೈಫ್ಗೂ ಏನು ಡಿಫ್ರೆನ್ಸ್? ಸ್ಕೂಲ್ ಲೈಫಿಗೆ ಕಾಲೇಜ್ ಲೈಫ್ ಏನು ಡಿಫ್ರೆನ್ಸ್? ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ. ಬಟ್ ಅಲ್ಲೆಲ್ಲ ನಾವು ಹೆಂಗೆಲ್ಲ ಎಲ್ಲರ ಜೊತೆ ಇರ್ತೀವ, ದನ್ಗೆ ಹಾಕ್ತೀವ, ಓಡಾಡ್ತೀವ. ಬಟ್ ಇಲ್ಲೆಲ್ಲ ಹೆಂಗೈತಿ, ನಮ್ದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ, ನಾವು ಅದು ಮಾಡ್ಬೇಕು. ಆಮೇಲೆ ಗೋಲ್ಸ್ ಇರ್ತಾವೆ. ಅಂದ್ರಲ್ಲ ಇಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಆಗ್ತಾರೆ, ನಾವು ಹೊರಗೆ ತಿರುಗಾಡ್ತೀವಿ. ಇಲ್ಲಿ ನಮ್ಗೆ ಅನಿಸುತ್ತೆ ನಾವು ಇಲ್ಲಿ ಇಂಡಿಪೆಂಡೆಂಟ್ ಅದೀವಂತ. ಬಟ್ ಆ್ಯಕ್ಚುಲಿ ಹೆಂಗೆ ಇರ್ತೀವಿ, ಅಲ್ಲಿ ಡಿಪೆಂಡೆಂಟ್ ಇದ್ರು ಅಲ್ಲಿ ಅಷ್ಟು ಖುಷಿ ಅಂದರೆ ನಮ್ಮ ಬೇರೆ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ. ಇಲ್ಲೆಲ್ಲ ನಾವು ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಬರ್ಬೋದು. ಬಟ್ ಅಲ್ಲಿ ಆ ಒಂದು ಎನ್ವಿರಾನ್ಮೆಂಟ್, ಅದೊಂದು ಖುಷಿ ಸ್ಕೂಲ್ ಲೈಫ್ ಒಳಗೆ ಅಷ್ಟೇ ಸಿಗ್ತದೆ. ನಿಮ್ಮ ಹೆಸರು? ಪ್ರಥಮ್. ನಿಮ್ಮ ಹೆಸರು? ಶಿವರಾಜ್. ನಿಮ್ಮ ಹೆಸರು? ವೀರೇಶ್. ನಿಮ್ಮ ಹೆಸರು? ಶಿವಾನಂದ್. ನಿಮ್ಮ ಹೆಸರು? ಪ್ರಥಮೇಶ್. ಏನು ನೀವು ಯಾವ ಸ್ಟೂಡೆಂಟ್ ಈಗ? ಇಂಜಿನಿಯರಿಂಗ್ ಸ್ಟೂಡೆಂಟ್. ಯಾವ ಬ್ರಾಂಚ್? ENC. ಬ್ರೋ, ಈಗ ತಗ್ಬಿಡ್ರಿ. ನಿಮ್ಮ ಸ್ಕೂಲ್ ಲೈಫ್ನ ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ? ಚೆನ್ನಾಗಿದೆ. ನಮ್ಮ ಸ್ಕೂಲ್ ಲೈಫ್ ನಾವು ಫುಲ್ ಚೌಕ ಎಂಜಾಯ್ ಮಾಡೇವಿ. ಇಂಜಿನಿಯರಿಂಗ್ ಬಂದೆಲ್ಲ ಅಲ್ಲಾಡ್ದೋಗೇವಿ ಅಷ್ಟೇ. ಗ್ರೇಟ್ ಆನ್ಸರ್ ಬ್ರೋ. ನೀವು? ಸೇಮ್. ಏನ್ರ ಹೇಳ್ರಿ. ಸೇಮ್ ಆನ್ಸರ್ ರೀ. ಸೇಮ್ ಆನ್ಸರ್. ಅದ ಏನ್ರ ಹೇಳ್ರಿಲ್ಲ, ಹೆಂಗೆ ಎಂಜಾಯ್ ಮಾಡಿದ್ರಿ? ಭಾಳ ಮಿಸ್ ಮಾಡ್ಕೊಳತ್ತೆ ಸ್ಕೂಲ್. ಯಾಕೆ ಸ್ಕೂಲ್ ಲೈಫ್ ಚಲೋ ಇತ್ತಾ, ಕಾಲೇಜ್ ಲೈಫ್ ಚಲೋ ಇತ್ತು? ಸ್ಕೂಲ್ ಡೇಸ್ ಎವರ್ ಬೆಸ್ಟ್. ಹೌದಾ? ನೀವು ಬ್ರೋ? ನಾವು ಚೆನ್ನಾಗಿ ಎಂಜಾಯ್ ಮಾಡಿ. ನೀವು? ಸೇಮ್ ಆನ್ಸರ್. ಏನ್ರ ಒಂದು ಲೈನರ್ ಹೇಳ್ರಿಲ್ಲ, ಸೇಮ್ ಅನ್ನಕತ್ತೀರಿ ನೀವು. ಸೇಮ್ ENC ಸ್ಟೂಡೆಂಟ್ಸ್ ಅಲ್ಲ, ಕಾಪಿ ಪೇಸ್ಟ್, ಓನ್ಲಿ ಇನ್ಪುಟ್ ಔಟ್ಪುಟ್ಸ್. ಬ್ರೋ ನೀವು? ಸರ್ ಏನಿಲ್ಲ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಬಟ್ ಇಲ್ಲಿ ಇಂಜಿನಿಯರಿಂಗ್ ಬಂದ್ಮೇಲೆ ಬರೀ ನಮ್ಗೆ ಸ್ಟ್ರೆಸ್ ಅಸೈನ್ಮೆಂಟ್ ಅದು ಇದೆ, ಅವ್ರ ಕಿರಿಕಿರಿ ಇವ್ರ ಕಿರಿಕಿರಿ. ಸ್ಕೂಲ್ನಾಗ ಏನಿಲ್ಲ, ಹೋಗೋದು, ಬ್ಯಾಗ್ ಇಡೋದು, ಆರಾಮಿರೋದು, ಹೋಮ್ವರ್ಕ್ ಮಾಡೋದಿತ್ತು ನಮ್ದು. ಇಲ್ಲಿ ಬಂದು ಯಾಕೆ ಹಚ್ಚೇವೆ ಅನ್ಸಿಬಿಟ್ಟಿರಿ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಅಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ರಿ ಇಂಜಿನಿಯರಿಂಗ್ ಮಾಡಿ? ಇಂಜಿನಿಯರಿಂಗ್ ಅಂದ್ರೆ ಅದು ಮುಗೀತದ. ಭಾಳ ಡಿಪ್ರೆಷನ್ ಹೋಗ್ಬಿಟ್ಟಿದೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಿಲ್ಲ ಇಲ್ಲಿ. ನಿಮ್ಮ ಹೆಸರು? ವಿಜೇತಾ. ನಿಮ್ಮ ಹೆಸರು? ಶ್ರದ್ಧಾ. ಈಗ ನೀವೇನು ಸ್ಟೂಡೆಂಟಾ? ಯಾವ ಸ್ಟೂಡೆಂಟ್? BCA. ನೀವು? BCA. ಯಾವ ಊರು? ಹುಬ್ಳಿ. ನಿಮ್ದು ಇಲ್ಲೇನಾ? ನಿಮ್ಮ ಸ್ಕೂಲ್ ಲೈಫ್ಗೂ ಮತ್ತು ಕಾಲೇಜ್ ಲೈಫ್ಗೂ ಇರೋ ಡಿಫ್ರೆನ್ಸ್ ಏನು, ವ್ಯತ್ಯಾಸ? ಸ್ಕೂಲ್ ಲೈಫ್ದಾಗ ಪ್ರೆಷರ್ ಜಾಸ್ತಿ ಇತ್ತು, ಬಟ್ ಅದು ಅನಿಸ್ತಿದ್ದಿಲ್ಲ ಐತಿ ಅಂತ ಹೇಳಿ. ಲೈಕ್ ವಿ ಯೂಸ್ ಟು ಪ್ಲೇ ಆ್ಯಂಡ್ ಎಂಜಾಯ್ ಮಾಡಿ ಬಿಟ್ಬಿಡ್ತಿದ್ವಿ. ಇಲ್ಲೇ ಆದ್ರೆ ಸ್ವಲ್ಪ ಫೀಲ್ ಆಗ್ತೈತೆ ಐತಿ ಪ್ರೆಷರ್ ಅಂತೇಳಿ. ಅದೇ ಕರಿಯರ್ ಟೆನ್ಷನ್ ಇದ್ದಿಲ್ಲ ಅವಾಗ. ಕರಿಯರ್ ಟೆನ್ಷನ್ ಎಲ್ಲ ನೀವೇನು ಗೌರ್ಮೆಂಟ್ ಸ್ಕೂಲ, CBSEನಾ ಏನು ಸ್ಟೇಟಾ? ನೀವು CBSEನಾ? CBSE. ಓಕೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಸುತೇಜ್. ನಿಮ್ಮ ಹೆಸರು? ಅರ್ಮಾನ್. ಓಕೆ. ನೀವು ಯಾವ ಸ್ಟೂಡೆಂಟ್ ಈಗ? ಇಂಜಿನಿಯರಿಂಗ್. ಯಾವ ಬ್ರಾಂಚ್? ENC. ನೀನು ಹುಬ್ಳಿನಾ? ಇನ್ನು ಹುಬ್ಬಳ್ಳಿ. ನಿಮ್ಮದು? ಧಾರವಾಡ. ಡೈಲಿ ಹೋಗೋದು ಬರೋದು ಮಾಡ್ತೀರಿ? ಅಪ್ ಆ್ಯಂಡ್ ಡೌನ್. ದೂರ ಅನ್ಸಲ್ಲ ಬ್ರೋ? ಇಲ್ಲ ಹಂಗೇನಿಲ್ಲ, ರೂಢಿ ಆಗಿಬಿಟ್ಟೈತಲ್ಲ. ಆಗ ಸ್ಕೂಲ್ ಲೈಫ್ಗೂ ಮತ್ತು ಕಾಲೇಜ್ ಲೈಫ್ಗೂ ಇರೋ ಡಿಫ್ರೆನ್ಸ್ ಏನು? ಸ್ಕೂಲ್ ಲೈಫ್ ಎಂಜಾಯ್, ಕಾಲೇಜ್ ಲೈಫ್ ಮಾಡ್ತಾ ಸೇಮ್. ಹೆಂಗೆ ಎಂಜಾಯ್ ಮಾಡಿದ್ರಿ ನಿಮ್ಮ ಸ್ಕೂಲ್ ಲೈಫ್ನ ನೀವು? ಬಂಕಿಂಗ್ ಕ್ಲಾಸಸ್.
ಬಂಕ್ ಮಾಡೋ ಚಲೋ ಅನಿಸ್ತಿತ್ತ ಏನು ಚಲೋ ಅನ್ಸಂಗಿಲ್ಲ? ಅನಿಸ್ತಿತ್ತು ಮತ್ತು ಟೀಚರ್ಸ್ ಎಲ್ಲ ಆಮೇಲೆ ಗೊತ್ತಾದ ಪನಿಷ್ಮೆಂಟ್ ಕೊಡ್ತಿದ್ರ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಷ್ಟೇ. ಅಷ್ಟೇ. ನೀವು ಕಾಲೇಜ್ ಲೈಫ್ ವರ್ಸ್ಟ್. ವರ್ಷ ಅಣ್ಣ ಏನಾಯ್ತಣ್ಣ ಯಾಕಣ್ಣ? ಏನು ಸರಿ ಇಲ್ಲ ಅದಕ್ಕೆ. ಏನು ಸರಿ ಇಲ್ಲ, ಬರೀ ಅಟೆಂಡೆನ್ಸಿಗೆ ವ್ಯಾಲ್ಯೂ ಐತೆ ಅಂತಿದ್ರಲ್ಲ, ಟೈಮ್ ಮ್ಯಾನೇಜ್ಮೆಂಟು ಸರಿ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬ್ರೋ ನಿಮ್ಮ ಹೆಸರು? ಅಮೋಕ್. ಬ್ರೋ ನಿಮ್ಮ ಹೆಸರು? ಪ್ರಸನ್ನ. ನಿಮ್ಮ ಹೆಸರು? ಭೂಮಿ. ಓಕೆ. ನೀವೇನು ಯಾವ ಸ್ಟೂಡೆಂಟ್ಸು? ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸಾ? ಓಕೆ. ನಿಮ್ಗೊಂದು ಕ್ವಶನ್, ನಿಮ್ಮ ಸ್ಕೂಲ್ ಲೈಫ್ನ ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ? ಸ್ಕೂಲ್ ಲೈಫ್ ವಾಸ್ ದ ಬೆಸ್ಟೆಸ್ಟ್ ಲೈಫ್. ಮಸ್ತ್ ಎಂಜಾಯ್ ಮಾಡಿದ್ವಿ. ಮಜಾ ಮಾಡಿದ್ವಿ. ಮಸ್ತ್ ಎಂಜಾಯ್ ಮಾಡಿದ್ರಿ. ಸೇಮ್. ಇವಾಗ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ವಾಟ್ ಈಸ್ ಲವ್? ನಿಮ್ಗೆ ಯಾವ್ದು ತಲೆ ಒಳಗೆ ಬರ್ತೈತೆ ಅದನ್ನ ಹೇಳ್ರಿ ಆನ್ಸರ್. ಅದನ್ನ ಪರ್ಟಿಕ್ಯುಲರಾಗಿ ಹೇಳ್ಬೇಕಂತೇನಿಲ್ಲ. ಪ್ರೀತಿ ಅಂದ್ರೆ ಅಕ್ಕ ತಮ್ಮಂದು ಹೌದು, ಪೇರೆಂಟ್ಸ್ ನಮ್ಮನ್ನ ಪ್ರೀತಿ ಮಾಡ್ತಾರಲ್ಲ ಆ ರೀತಿನೂ ಹೌದು, ಹಂಗೆ ಒನ್ ಶೋಯಿಂಗ್ ಕೇರ್ ಆ್ಯಂಡ್ ಅಫೆಕ್ಷನ್ ಟು ದ ಲವ್ಡ್ ಒನ್ಸ್. ನಮ್ಮನೆಯ ತುಳಸಿ ಗಟ್ಟೆ ರೌಡಾಗೋಳಿಳೆ. ಓಕೆ. ನಿಮ್ಮ ಪ್ರಕಾರ ಏನಾದರೂ ಒಂದು ವರ್ಡ್ ಹೇಳ್ರಿಲ್ಲ. ಟ್ರಸ್ಟ್. ಟ್ರಸ್ಟ್. ಹಾಯ್ ಹಾಯ್. ಒಂದು ಕ್ವಶನ್, ನಿಮ್ಮ ಪ್ರಕಾರ ಲವ್ ಏನು? ಲವ್ ಅಂದ್ರೆ ಏನು? ವಾಟ್ ಈಸ್ ದ ಲವ್? ಲವ್ ಅಂದರೆ ಬರೀ ಹುಡುಗ ಹುಡುಗಿದಲ್ಲ, ಪೇರೆಂಟ್ಸ್ದು ಇರ್ತೈತಲ್ಲ ಲವ್, ಹಾಗೆ. ನನ್ನ ಪ್ರಕಾರ ಲವ್ ಅಂದ್ರೆ ಫ್ರೀಡಮ್. ಫ್ರೀಡಮ್. ಹಾಂ. ಮತ್ತೆ ವಾಟ್ ಎವರ್ ಗಿವ್ಸ್ ಯು ಫ್ರೀಡಮ್, ದಟ್ ಈಸ್ ಲವ್. ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ನೆವರ್ ಎಕ್ಸ್ಪೀರಿಯನ್ಸ್ ಲವ್. ನೆವರ್ ಎಕ್ಸ್ಪೀರಿಯನ್ಸ್ ಮಾಡಲೇಬಾರ್ದಂತ. ಯಾಕೆ ಯಾಕೆ? ಲವ್ ಅಂದ್ರೇನು? ಪ್ರೀತಿ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕೆ ಅಂತ ಪ್ರೂವ್ ಆಗೋಯ್ತು. ನಂಗೆ ಯಾವತ್ತೂ ಆಗಿಲ್ಲ. ಹಾಂ. ಇಲ್ಲ, ಲವ್ ಅಂತ ಅಂದರೆ ಹುಡುಗ ಹುಡುಗಿದ ಅಷ್ಟೇ ಇಲ್ಲ, ನಿಮ್ಗೆ ಪೇರೆಂಟ್ಸು ಪ್ರೀತಿ ಮಾಡ್ತಾರಲ್ಲ, ತಾಯಿ ಪ್ರೀತಿನೂ ಪ್ರೀತಿನೇ, ತಂದೆ ಪ್ರೀತಿನೂ ಪ್ರೀತಿನೇ. ನೀವು ಬ್ರದರ್ಸ್ ಅಂತಾರಲ್ಲ, ಬ್ರದರ್ಸ್ ಪ್ರೀತಿನೂ ಪ್ರೀತಿನೇ, ಅದನ್ನು ಹೇಳ್ಬೋದಲ್ಲ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ಬ್ರೋ, ಅದು ಹೆಂಗೆ ಹೇಳ್ತೀವಿ ಪ್ರೀತಿ ಅಂದರೆ? ಪ್ರೀತಿ. ಓಕೆ. ನೀವು? ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು. ಕುಚಿಕ್ಕು 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 ನೀನು ಚಡ್ಡಿ ದೋಸ್ತಿ ಕಾಣೋ ಕುಚಿಕ್ಕು. ಪ್ರೀತಿ ಅಂದರೆ ನಿಮ್ಮ ಪ್ರಕಾರ? ಟೂ ಟೈಪ್ಸ್, ಒಂದು ಪ್ಯೂರ್ ಇರ್ತೈತಿ, ಇನ್ನೊಂದು ಲೈಕ್ ಜಸ್ಟ್ ಆಟ ಇರ್ತೈತಿ ಅಷ್ಟೇ. ಓಕೆ. ನಿಮ್ಮ ಪ್ರಕಾರ? ಆನ್ಸರೇ ಇಲ್ಲ ಅದಕ್ಕೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆನ್ಸರೇ ಇಲ್ಲ, ಓಡಾತಿಲ್ಲ. ನಿಮ್ಮ ಪ್ರಕಾರ? ಕಾಳಜಿ. ಕಾಳಜಿ. ತೋರಿಸೋ ಕಾಳಜಿ. ಇದು ಆಕ್ಚುಲಿ ಚೆನ್ನಾಗಿದೆ. ಓಕೆ. ನೀವು? ಕರುಣೆ, ನಂಬಿಕೆ, ಸ್ನೇಹ. ಬೆಂಕಿ ಬ್ರೋ. ಪ್ರೀತಿ ಅಂದ್ರೆ ಅದ್ಭುತ ಬ್ರೋ, ಅದು ಅದ್ಭುತ. ಅದನ್ನ ಫೀಲ್ ಮಾಡ್ಕೋಬೇಕಂತ ಪುಣ್ಯ ಪಡೆದಿರ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾ ಹೇಳ್ತಿರೋ ತಂದೆ ತಾಯಿ ಪ್ರೀತಿ ಹೇಳತ್ತೀನಿ, ಹುಡುಗ ಹುಡುಗಿದಲ್ಲ. ಹೌದು. ಪ್ರೀತಿ ಅಂದ್ರೆ ಎಲ್ಲಾರ್ದಕ್ಕೈತೆ ಅಲ್ಲಿ, ಜನರಲ್ಲಿ ಹುಡುಗ ಹುಡುಗಿದ ಅಂತ ಆಗಂಗಿಲ್ಲ ಅಷ್ಟೇ. ಪ್ರೀತಿ ಅಂದ್ರೆ ಏನು? ಸಿಂಗಲ್ ಅದನ್ನ ಪಕ್ಕ ಹೇಳ್ಬೇಡ. ಬರೀ ಇಂಥದೆಯಾ? ಹುಡುಗ ಹುಡುಗಿದಂತ ಪ್ರೀತಿ ಅಲ್ಲ, ತಂದೆ ತಾಯಿದು ಪ್ರೀತಿನೇ ಅಲ್ಲ, ತಂಗಿದು ಪ್ರೀತಿನೇ ಅಲ್ಲ. ಪ್ರೀತಿ ಅಂತಂದ್ರೆ ನಾವೆಲ್ಲೇ ಇದ್ರೆ ಹೆಂಗೆ ಇದ್ರೆ ಅವ್ರು ಚಲೋ ಇರಲಿ ಅಂತ ಬಯಸೋದು ಅಷ್ಟೇ ಪ್ರೀತಿ, ಅಷ್ಟೇ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಈಗ ಇನ್ನೊಂದು ಕ್ವಶನ್, ಇದು ನಿಮ್ಗೆ ಕರೆಕ್ಟ್ ಆಗಿರ್ತೈತಿ. ನೀವು ರೋಡ್ ಒಳಗೆ ಹೊಂಟಿರ್ತೀರಿ, ನಿಮ್ಗೆ 1 ಕೋಟಿ ರೂಪಾಯಿ ಸಿಕ್ಕರೆ ಏನು ಮಾಡ್ತೀರಿ ನೀವು? ಸಿಕ್ತಂದ್ರೆ ಬೈ ಬೇರೆ ಆಪ್ಷನ್ ಇಲ್ಲ, ಕಾಲೇಜೇ ಬಿಟ್ಟು ಬಿಡ್ತೀವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಬೆಂಕಿ ಆನ್ಸರ್ ಬ್ರೋ. ಬಿಸ್ನೆಸ್ ಅಂತ ಯಾರು ಹೇಳಿದಿಲ್ಲ, ಎಲ್ಲರೂ ತಗೊಂಡು ಹೋಗ್ತೀನಿ ಬೇರೆ ದೇಶಕ್ಕೆ ಹೋಗ್ತೀನಿ. ಇಲ್ಲ, ಬಿಸ್ನೆಸ್ ಮಾಡೋದು, ಕಾಲೇಜ್ ಬಿಡೋದೆ. ಓಕೆ. ನೀವು? ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡ್ತೀರಿ. ನೀವು? ನಮ್ಗೆ 1 ಕೋಟಿ ರೂಪಾಯಿ ಸಿಕ್ಕರೆ ಇಲ್ಲೇ ವಿದ್ಯಾನಗರದಾಗ ಒಂದು ಸೈಡ್ ತೊಗೊಂಡೆ ಬಾಡಿಗೆ ಕೊಟ್ಟು ಬೇಸ್ ಬಿಡೋದು. ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಅದ್ರೊಳಗೂ. ನೀವು? ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡ್ತೀವಿ ನಾವು. ವರ್ಲ್ಡ್ ಎಲ್ಲಿ ಹೋಗ್ಬೇಕಂತ ಐತಿ ನಿಮ್ಗೆ? ಫಿಕ್ಸ್ ಇಲ್ಲ, ಆಲ್ ಓವರ್ ದಿ ವರ್ಲ್ಡ್. ಆಲ್ ರಷ್ಯಾ. ಏನಂದೆ ಇನ್ನೊಂದ್ಸಲ? ಆಲ್ ರಷ್ಯಾ. ನೀವು ಬ್ರೋ? ನಾವು ಇನ್ನೂ ಯೋಚನೆ ಯೋಚನೆ ಮಾಡ್ತೀರಿ, ಅದು ಸಿಕ್ಕ ಮೇಲೆ ಯೋಚನೆ ಮಾಡ್ತೀರಾ? ಸಿಕ್ಕ ನಿಮ್ಗೇನಾದ್ರೂ 1 ಕೋಟಿ ರೂಪಾಯಿ ಸಿಕ್ಕರೆ ಏನು ಮಾಡ್ತೀರಿ ನೀವು? ಮರ್ಸಿಡೀಸ್. ಎಕ್ಸ್ ಕ್ಲಾಸ್. ನಾನು ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ. ಮ್ಯೂಚುವಲ್ ಫಂಡ್.
ಅದ್ರೊಳಗೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೋಡಿದ್ರಲ್ಲ ಬೆಂಕಿ ಬ್ರೋ ನೀವು ಇಂಜಿನಿಯರಿಂಗ್ ಮಾಡೋ ಬದಲು ಯಾವ್ದು ಅಕೌಂಟೆಂಟ್ ಆದರೆ ಏನಾರ ಮಾಡ್ಬೇಕಿತ್ತು ನೀವು ಹಂಗೆ ನೋಡಿದ್ರೆ. ಇವಾಗ ನಿಮ್ಗೇನಾದರೂ ನೀವು ಹಾದಿಯೊಳಗೆ ಹೊಂಟಿರ್ತೀರಲ್ಲ, 1 ಕೋಟಿ ರೂಪಾಯಿ ಸಿಕ್ಕರೆ ಏನು ಮಾಡ್ತೀರಿ? 1 ಕೋಟಿ ರೂಪಾಯಿ ಸಿಗ್ಲಿ ನೋಡೋಣ. ನಮಗೆಲ್ಲ ಗೊತ್ತಾಗೋಯ್ತು. ಸಿಗ್ಲಿ ನೋಡೋಣ, ಸಿಕ್ಕ ಮೇಲೆ ಥಿಂಕ್ ಮಾಡ್ತೀರಿ? ಅಲ್ಲ, ಈ ಜನಕ್ಕೆ 10 ರೂಪಾಯಿ ಬಿಟ್ರೆ 1 ಕೋಟಿ. ಇದು ನಿಜ ಬ್ರೋ, 1 ಕೋಟಿ ಸಿಗಂಗಿಲ್ಲ, ಅದು ಡ್ರೀಮ್ ಮಾತಾಗ್ಬಿಡುತ್ತೆ. ಹೇಳ್ರಿ ನೀವು. ಏನು ಮಾಡಂಗ ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಏನು ಮಾಡಂಗಿಲ್ಲ. ಅಲ್ಲ ಅಟ್ಲೀಸ್ಟ್ ಬೇರೆದವ್ರು ಏನು ಹೇಳ್ತಿದ್ರೆ ಏನು ಹೇಳ್ತಾರಂದ್ರೆ ಒಂದಿಷ್ಟು ಜನ ನನಗೆ ಡ್ರೀಮ್ ಪ್ಲೇಸ್ ಐತಿ, ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ ಅಂತಿದ್ರೆ ಅದಕ್ಕೆ ಕೇಳಿದೆ. ನಾವು ಅಲ್ಲಿ ನೀವು ಅಲ್ಲೇ ಹೋಗ್ತೀರಿ? ಅದು ಯಾವ ಪ್ಲೇಸ್ ಪರ್ಟಿಕ್ಯುಲರ್? ತಾಲಿಬಾನ್. ನಿಮ್ಗೇನಾದರೂ ಈಗ ರೋಡೋಗಿ ಹೊಂಟಿರ್ತೀರಿ, ಅವಾಗ ನಿಮ್ಗೇನಾದರೂ 1 ಕೋಟಿ ರೂಪಾಯಿ ಸಿಕ್ಕರೆ ನೀವೇನು ಮಾಡ್ತೀರಿ? ತಗೊಂಡ್ ಮನೆಗೆ ಹೋಗ್ತೀವಿ. ನೀವು ಆಬ್ವಿಯಸ್ಲಿ ತಗೊಂಡು ಹೋಗ್ತೀವಿ. ತೊಗೊಂಡೋಗ್ತೀರಿ? ಏನು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಏನು ನೋಡಂಗಿಲ್ಲ? ಅದು ಮನೆಗೆ ತಗೊಂಡು ಹೋಗಿ ಆಮೇಲೆ ವಿಚಾರ ಮಾಡ್ತೀರಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನಿಮ್ಗೆ 1 ಕೋಟಿ ರೂಪಾಯಿ ಸಿಗ್ತೈತಿ, ಆ 1 ಕೋಟಿ ರೂಪಾಯಿ ತೊಗೊಂಡು ನೀವೇನು ಮಾಡ್ತೀರಿ? ಯಾರಿಗೆ ಹೇಳಕ್ ಹೋಗಲ್ಲ, ನಾವೇ ಎತ್ಕೊಂಡು ಹೋಗ್ಬಿಡ್ತೀವಿ. ಇನ್ವೆಸ್ಟ್ಮೆಂಟ್ ಏನು ಮಾಡಂಗಿಲ್ಲ? ಇನ್ವೆಸ್ಟ್ಮೆಂಟ್ ಫಸ್ಟ್ ರೊಕ್ಕ ನಮ್ಮ ಕಡೆ ಸಿಕ್ತಂದ್ರೆ ಫಸ್ಟ್ ಅದನ್ನ ಇಟ್ಕೊಂತೀವಿ, ಆಮೇಲೆ ನೋಡೋದು ಏನಾಕತ್ತಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೀವು ಕಾಲೇಜ್ ಫೀಸ್ ಕಟ್ತೀವಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಮತ್ತು ಔಟ್ ಆಫ್ ಕಂಟ್ರಿ ಟ್ರಿಪ್ ಹೋಗ್ತೀವಿ. ಹಾಂ, ಮತ್ತೆ ಬ್ರೋ ಬೆಂಕಿ ಬ್ರೋ, ಕಾಲೇಜ್ ಫೀಸ್ ಕಟ್ತೇನೆ ಅಂದ್ರಲ್ಲ ಬೆಂಕಿ. ನೀವು ಹೇಳ್ಬೋದು ನಿಮ್ಮ ಡ್ರೀಮ್ ಏನೈತೆ ತಗೊಳ್ಳೋದು, ಪರ್ಚೇಸ್ ಮಾಡೋದೇನಿಲ್ಲ? ಏನಿಲ್ಲ, ಈಗ ಹುಡುಗಿಯರಿಗೆ ಇರ್ತೈತಿಲ್ಲ, ಡ್ರೆಸ್ ತೊಗೋಬೇಕು, ಆ ಶೂಸ್ ತೊಗೋಬೇಕು, ಹಂಗೇನಿಲ್ಲ. ಶಾಪಿಂಗ್ ಆ್ಯಂಡ್ ಶಾಪಿಂಗ್ ಆ್ಯಂಡ್ ಟ್ರಿಪ್. ವರ್ಲ್ಡ್ ಟೂರ್. ಓಕೆ. ಈಗ ನಿಮ್ಗೇನಾದರೂ ನೀವು ದಾರಿ ಒಳಗೆ ಹೊಂಟಿರ್ತೀರಿ, 1 ಕ್ರೋರ್ ನಿಮ್ಗೆ ಸಿಗುತ್ತಂದ್ರೆ ಏನು ಮಾಡ್ತೀರಿ? 1 ಕೋಟಿ ರೂಪಾಯಿ ಸಿಕ್ಬಿಡ್ತೈತಿ ನಿಮ್ಗೆ, ಬ್ಯಾಗ್ ಒಳಗೆ ಇದ್ದಿರ್ತೈತಿ. ಏನು ಮಾಡೋದು? ತಗೋತಾನೆ. ತೊಗೊಂಡು ಏನು ಮಾಡ್ತೀರಿ? ಹೌದು ತೊಗೋತಿರ್ಕರೆ, ಎಲ್ಲರೂ ತೊಗೋತಾರೆ, ಆದ್ರೆ ತೊಗೊಂಡು ಏನು ಮಾಡ್ತೀರಿ? ಅದದ್ದು ಬೇಕಲ್ಲ. ಹೇಳ್ರಪ್ಪ. ಹಾಂ, ತೊಗೊಂಡು ಎಫ್ ಡಿನೇ ಇಡ್ತಾನೆ. FD ಮಾಡ್ತೀರಿ? FD 1 ಕ್ರೋರ್ ಮಾಡಕ್ಕೆ ಬರಲ್ಲ ಸರ್. और अभी तो रुको, क्लाइमैक्स अभी बाकी. ಆಯ್ತು, ಒಂದು 20-30 ಎಫ್ ಡಿ ಮಾಡ್ತಾನೆ. 1-2 ಕಾರು ಬೈಕ್ ಏನಾರು ತಗೋತಾನೆ, ಒಂದು ಟ್ರಿಪ್ಪಿಗೆ ಹಾಕಣ. ಹಾಂ ಇವರು ನನ್ನ ಫ್ರೆಂಡ್ಸಿಗೆ 1-2 ಹಾಕಣ. ಹಾಂ. ಹಾಂ ಆಯ್ತು, ಟ್ರಿಪ್ ಫ್ರೆಂಡ್ಸು ಆಯಿತು. ಓಕೆ. ಇವಾಗ ನಿಮ್ಮ ಫೋನ್ಪೇ ಬ್ಯಾಲೆನ್ಸ್ ಎಷ್ಟೈತಿ? ನನ್ನ ಫೋನ್ಪೇ ಬ್ಯಾಲೆನ್ಸ್ ನಮ್ಮ ಅಣ್ಣ, ನನ್ನ ಫೋನ್ಪೇ ಇಲ್ಲ ಬ್ರೋ, ನಮ್ದು ATM ಅಂದ್ರೆ ನಮ್ಮ ಸುಶಾಂತ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಓ, ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಫ್ರೆಂಡಾ? ಹಾಂ, ನಮ್ಮ ಅಣ್ಣ. ನಿಮ್ಮ ಅಣ್ಣ. ಟ್ಯಾಂಕ್ ಹೆಚ್ಚಿನ ಪ್ರೀತಿ. ನಿಮ್ಮ ಫೋನ್ಪೇ ಬ್ಯಾಲೆನ್ಸ್ ಎಷ್ಟೈತಿ ಹೇಳ್ಬೋದಾ? 150 ರೂಪೀಸ್. ಗ್ರೇಟ್ ಆನ್ಸರ್. ಫೋನ್ಪೇ ಯೂಸ್ ಮಾಡ್ತೀರಿ? ಅದ್ರ ಬ್ಯಾಲೆನ್ಸ್ ಎಷ್ಟೈತಿ ಕರೆಂಟ್? ಬ್ಯಾಲೆನ್ಸ್ ನಾವೇನು ಡಿಸ್ಪ್ಲೇ ಮಾಡಕ್ಕೆ ಹೋಗಿಲ್ಲ ಅಂತ ಅಷ್ಟ ನಮಗೆ ತೋರಿಸಿದ್ರಲ್ಲ. ಜಸ್ಟ್ ಸಮ್ 2 lakhs. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನ ಕಾಂಟ್ಯಾಕ್ಟ್ ಒಳಗೆ ಏನಂತ ಸೇವ್ ಮಾಡ್ಕೊಂಡಿರಿ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡಿ ಹೇಳ್ತೀರಿ? ನೋಡಿ Name with college name. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ತಡ್ರಿ ಅವ್ರು ನೋಡ್ತಾರ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಬ್ರದರ್ ಅಂತ ಸೇವ್ ಮಾಡಿರಿ. ಇವಾಗ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನ ನೀವು ಕಾಂಟ್ಯಾಕ್ಟ್ ಒಳಗೆ ಏನಂತ ಸೇವ್ ಮಾಡ್ಕೊಂಡಿರಿ? ಫ್ರೆಂಡ್ಸ್ ಏನಿಲ್ಲ, ಬ್ರದರ್ಸ್. ಓಕೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರನ್ನ ನೀವು ಕಾಂಟ್ಯಾಕ್ಟ್ ಲಿಸ್ಟ್ ಒಳಗೆ ಏನಂತ ಸೇವ್ ಮಾಡಿರಿ? ಅವ್ರ ಹೆಸರನ್ನೇ ಸೇವ್ ಮಾಡಿ. ಅವ್ರ ಹೆಸರ ಸೇವ್ ಮಾಡಿರಿ. ನೀವು? ಹೆಸರು ಆ್ಯಂಡ್ ಹಾರ್ಟ್. ಓಕೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ತಾರಲ್ಲ, ಅವ್ರ ಹೆಸರನ್ನ ನೀವು ಕಾಂಟ್ಯಾಕ್ಟ್ ಒಳಗೆ ಏನಂತ ಫನ್ನಿಯಾಗಿ ಸೇವ್ ಮಾಡಿರಿ? ಅವ್ರದ್ದು ಹೆಸರು ಸೇವ್ ಮಾಡಿವಿ. ಹೆಸರ ಸೇವ್ ಮಾಡಿರಿ. ನೀವು? ಸೇಮ್ ಇಯರ್. ಹೆಸರು ಸೇವ್ ಮಾಡಿ. ಹೆಸರ ಸೇವ್ ಮಾಡಿರಿ. ನಾರ್ಮಲಿ ಮನೋಜ್. ನಾರ್ಮಲಿ ಹೆಸರ ಸೇವ್ ಮಾಡಿರಿ. ನೀವು? ಸೇಮ್ ಹೆಸರೇ. ಪೆಟ್ ನೇಮ್ ಅದು ಏನು ಇಟ್ಟಿಲ್ಲ? ಪೆಟ್ನ ಬಿಟ್ಟೇವಿ, ಇಲ್ಲಿ ಹೇಳಂಗಿಲ್ಲ ನಾವು. ಹಂಗಿಲ್ಲ.
ಪ್ರೈವಸಿ ಮೇಂಟೈನ್ ಮಾಡತ್ತೀರಿ ನೀವು? ನೇಮ್ ಇದು ಇಮೋಜಿ. ಇಮೋಜ್. ರಸಿಕರ ರಾಜ. ಯಾರು ಅದು ರಸಿಕರ ರಾಜ? ಹುಡುಗಿರಿಗೆ ನಾನೇ ರಾಜ ರಾಜ ನಾನು. ಮಜಾ ಆಯಾ. ಇನ್ನೊಂದು ಕ್ವಶನ್, ಮ್ಯಾಥಮೆಟಿಕ್ಸ್ ಬುಕ್ ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ, ಅದು ಫುಲ್ ಸ್ಯಾಡ್ ಒಳಗಿರ್ತೈತಿ, ಯಾಕೆ? ಮ್ಯಾಥಮೆಟಿಕ್ಸ್ ಬುಕ್ ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ ರೀ, ಹಾ. ಅದು ಭಾಳ ಸ್ಯಾಡ್ ಒಳಗಿರ್ತೈತಿ, ಅದು ಯಾಕೆ ಸ್ಯಾಡ್ ಒಳಗಿರ್ತೈತಿ? ಸಾರೊಳಗೆ ಯಾಕೆ ಇರ್ತೈತಿ? ಹಾಂ, ಯಾಕ್ರವತ್ತು ಯಾವ್ದು ಮ್ಯಾಥ್ಸ್ ಪೀರಿಯಡ್ ಇರಲ್ಲ? ಇಲ್ಲ ಹಂಗಲ್ಲ. ನಿಮ್ಗೆ ಆನ್ಸರ್ ಬೇಕಂದ್ರೆ ನಮ್ಮ ವಿಡಿಯೋ ನೋಡ್ರಿ, ಲಾಸ್ಟಿಗೆ ಹಾಕಿರ್ತೀನಿ. ಮ್ಯಾಥಮೆಟಿಕ್ಸ್ ಬುಕ್ ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ, ಅದು ಸ್ಯಾಡ್ ಒಳಗಿರ್ತೈತಿ. ಫಸ್ಟ್ ಡೇ ಅಂತಂದ್ರೆ ಎಲ್ಲರೂ ಹ್ಯಾಪಿ ಇರ್ತಾರೆ, ಫಸ್ಟ್ ಡೇ ಅಂತಂದ್ರೆ ಅದು ನೋಡಿದ್ರೆ ಸ್ಯಾಡ್ ಒಳಗಿರ್ತೈತಿ, ಅದು ಯಾಕೆ? ಇಲ್ಲ, ಹಂಗೇನು ಅನಿಸ್ಲಿಲ್ಲ. ಹಂಗೇನು ಅನ್ಸಂಗಿಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ. ಅದ್ರ ಫಸ್ಟ್ ಡೇ ಇರ್ತೈತಿ, ಫಸ್ಟ್ ಡೇನ ಅದು ಭಾಳ ಸ್ಯಾಡ್ ಆಗಿರ್ತೈತಿ, ಯಾಕೆ? ಫಸ್ಟ್ ಡೇ ಭಾಳ ಸ್ಯಾಡ್ ಆಗಿರ್ತೀವಿ. ಫಸ್ಟ್ ಡೇನ ಸ್ಕೂಲ್ ಒಳಗೆ ಎಲ್ಲರೂ ಹ್ಯಾಪಿ ಇರ್ತಾರಲ್ಲ, ಅದ್ರದ್ದು ಬುಕ್ ಭಾಳ ಸ್ಯಾಡ್ ಆಗಿರ್ತೈತಿ, ಯಾಕೆ? ಫಾರ್ಮುಲಾ ನೋಡಿ. ಫಾರ್ಮುಲಾ ನೋಡಿ. ಮ್ಯಾಥಮೆಟಿಕ್ಸ್ ಅದಕ್ಕೆ. ಮ್ಯಾಥಮೆಟಿಕ್ಸ್ ಬುಕ್ ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ, ಅದು ಭಾಳ ಸ್ಯಾಡ್ ಒಳಗಿರ್ತೈತಿ, ಯಾಕೆ? ಗೊತ್ತಿಲ್ಲ. ಗೊತ್ತಿಲ್ಲ. ಥಿಂಕ್ ಮಾಡ್ರಲ್ಲ, ಹಿಂಗೆ ಕೇಳ್ಕೊಂಬರ್ತೀನಿ, ಥಿಂಕ್ ಮಾಡಿರಿ. ರಿಪೀಟ್ ಒನ್ ಸೆಕೆಂಡ್. ಮ್ಯಾಥಮೆಟಿಕ್ಸ್ ಬುಕ್ ಇರ್ತೈತಿ, ಅದು ಫಸ್ಟ್ ಡೇ ಸ್ಕೂಲಿಗೆ ಹೋಗಿರ್ತೈತಿ. ಈ ಫಸ್ಟ್ ಡೇ ಅಂತಂದ್ರೆ ಎಲ್ಲರೂ ಯೂಶ್ವಲಿ ಫುಲ್ ಹ್ಯಾಪಿ ಇರ್ತಾರೆ, ಹೊಸ ಫ್ರೆಂಡ್ ಕಡೆ ಹೋಗೋ ಅಟ್ರಾಕ್ಷನ್ ಇರ್ತೈತಿ, ಅದು ನೋಡಿದ್ರೆ ಫುಲ್ ಸ್ಯಾಡ್ ಆಗಿ ಇದ್ದಿರ್ತೈತಿ, ಅದು ಯಾಕೆ? ಮ್ಯಾಥ್ಸ್ ಬುಕ್. ಮೇ ಬಿ ಸಬ್ಸ್ಟ್ರಾಕ್ಷನ್ಸ್. ಅಣ್ಣ ಇನ್ನು ಏನೋ ಬೇಕಣ್ಣ. ಇನ್ಸ್ಟ್ರಕ್ಷನ್ಸ್. ಮೇ ಬಿ ಸಬ್ಸ್ಟ್ರಾಕ್ಷನ್. ಓಕೆ, ನೀವು ಅದೇ ಇರಬೇಕು. ಅದೇ ಇರ್ಬೇಕು. ಥಿಂಕ್ ಮಾಡಿರಲ್ಲ, ಬೇರೆನೂ ಇರ್ಬೋದು ಅದು ಕ್ವಶನ್. ಮ್ಯಾಥ್ಸ್ ಅಂದ್ರೆ ಹುಡುಗರಿಗೆಲ್ಲ ಲೀಸ್ಟ್ ಸಬ್ಜೆಕ್ಟ್ ಅದೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಅದಕ್ಕೆ ನನ್ನನ್ನು ಯಾರು ಇಷ್ಟಪಡಂಗಿಲ್ಲ ಅಂತ ಅದು ಅನ್ಕೊಂಡು ಸಪ್ಪಗಾಗ್ಬಿಟ್ಟಿರ್ತೈತಿ. ಸೇಮ್ ಆನ್ಸರ್. ಈಗ ಫಸ್ಟ್ ಡೇ ಸ್ಕೂಲಿಗೆ ಮ್ಯಾಥಮೆಟಿಕ್ಸ್ ಬುಕ್ ಹೋಗಿರ್ತೈತಿ, ಅದು ಭಾಳ ಸ್ಯಾಡ್ ಆಗಿರ್ತೈತಿ, ಅದಕ್ಕೆ? ಈಗ ಇನ್ನೊಂದು ಸತಿ ಕೇಳ್ತೀನಿ. ಮ್ಯಾಥಮೆಟಿಕ್ಸ್ ಬುಕ್ ಇರ್ತೈತಿ, ಅದು ಸ್ಕೂಲ್ಗೆ ಹೋಗಿರ್ತೈತಿ, ಅದ್ರ ಫಸ್ಟ್ ಡೇ ಇರ್ತೈತಿ, ಫಸ್ಟ್ ಡೇನ ಅದು ಭಾಳ ಸ್ಯಾಡ್ ಆಗಿರ್ತೈತಿ, ಅದಕ್ಕೆ ಸ್ಯಾಡ್ ಇರ್ತೈತಿ? ಐ ಗೆಸ್ ಟೀಚರ್ಸ್ ಹೋಮ್ವರ್ಕಿಗೆ ಕೇಳಿರ್ಬೋದು, ಅದು ಮಾಡಿರಂಗಿಲ್ಲ ಅನಿಸ್ತೈತಿ. ಪ್ರಕಾರ ನಿಮ್ಮ ಪ್ರಕಾರ? ಗೊತ್ತಿಲ್ಲ.